everybody, welcome to Samarth Bhaarath YouTube channel. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಗೆ ರಿಲೇಟೆಡ್ ಆಗಿರುವಂತ 10ನೇ ಸೆಷನ್ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಅಂತ ಏನೆಲ್ಲ ಮಾಹಿತಿಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗಿರುವಂತಹ ಒಂದು ವಿಷಯಗಳಿವೆ. ಮೊದಲನೇದಾಗಿ ಕಾಫಿ ಪ್ರೊಡಕ್ಷನ್. ಭಾರತ ದೇಶ ಜಾಗತಿಕ ಮಟ್ಟದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಯಾವ ಹಂತದಲ್ಲಿದೆ ನೋಡಿ. ಈ ಉತ್ಪಾದನೆಗೆ ಸಂಬಂಧಿಸಿದ ಈ ಅಂಕಿಅಂಶಗಳು ಹೆಚ್ಚಾಗಿ ವರ್ಷದಿಂದ ವರ್ಷಕ್ಕೆ ಅದು ಬೇರೆ ಬೇರೆ ರೀತಿಯ ಏಣಿ ಶ್ರೇಣಿಯನ್ನು ಪಡ್ಕೊಳ್ತದೆ. ಸೊ ಹಾಗಾಗಿ ಇಂತಹ ಒಂದು ಇನ್ಫಾರ್ಮೇಶನ್ ಅನ್ನು ನಾವು ಬಹಳಷ್ಟು ನಿಖರತೆಯಿಂದ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಆಸ್ ಆಫ್ ನೌ 23-24ಗೆ ರಿಲೇಟೆಡ್ ಆಗಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಹೊರತಂದಿರುವಂತಹ ಸ್ಟ್ಯಾಟಿಸ್ಟಿಕ್ಸ್ಗೆ ಅನುಗುಣವಾಗಿ ಭಾರತ ಯಾವ ಒಂದು ಶ್ರೇಣಿಯಲ್ಲಿ ಕಾಫಿ ಉತ್ಪಾದನೆಗೆ ಸಂಬಂಧಿಸಿದ ಹಾಗೆ ಆ ಹಂತದಲ್ಲಿದೆ, ಹಾಗೂ ಇತರೆ ಏಷ್ಯಾ ದೇಶಗಳಿಗೆ ಹೋಲಿಸಿದರೆ ಭಾರತದ ಸ್ಥಾನಮಾನ ಕಾಫಿ ಪ್ರೊಡಕ್ಷನ್ ಅಲ್ಲಿ ಎಷ್ಟರ ಮಟ್ಟಿಗಿದೆ, ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವ. ಹಾಗೆಯೇ ಕಾಫಿ ಪ್ರೊಡಕ್ಷನ್ಗೆ ಬೇಕಾಗುವಂತ ಕೆಲವೆಲ್ಲ ಪೂರಕವಾಗಿರುವಂತಹ ಒಂದು ಹವಾಮಾನ ಸೌಲಭ್ಯತೆಗಳು ಅಥವಾ ಹವಾಮಾನ ಎಸೆನ್ಷಿಯಲ್ ಕಂಡೀಷನ್ಸ್ಗಳು ಏನೇನು, ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಎರಡನೇ ಪ್ರಶ್ನೆಯಲ್ಲಿ ಬಹುತೇಕ ನಾವು ಓಷನ್ ಆಸಿಡಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಸಾಗರದ ನೀರು ಅಂತ ಹೇಳಿದ್ರೆ ಅದು ತಕ್ಕ ಮಟ್ಟಿಗೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ, ಅಂದ್ರೆ ಇಟ್ ಇಸ್ ಸ್ಲೈಟ್ಲಿ ಬೇಸಿಕ್. ಆದ್ರೆ ಓಷನ್ನ ಈ ಒಂದು ಸೊಲ್ಯೂಷನ್ ಅಥವಾ ನೀರೇನಿದೆ ಅದು ಈಗ ಆಮ್ಲೀಕರಣಗೊಳ್ತಾ ಇದೆ. ಸೊ ಹಾಗಿದ್ರೆ pH ಸ್ಕೇಲ್ ಅಲ್ಲಿ ಅದು ಯಾವ ಕಡೆ ಹೋಗ್ತಾ ಇದೆ, ಯಾಕೆ ಈ ರೀತಿ ಆಸಿಡಿಫಿಕೇಶನ್ ಈಗಿನ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಸಾಗರಗಳಲ್ಲಿ ಉಂಟಾಗ್ತಾ ಇದೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೂ ಇದು ಯಾಕೆ ಒಂದು ತುಂಬಾನೇ ಕನ್ಸಿಡರ್ ಮಾಡುವಂತ ಒಂದು ವಿಷಯವಾಗಿದೆ, ಇದನ್ನೆಲ್ಲ ನಾವು ಪ್ರಶ್ನೆಗಳ ಮೂಲಕ ಚರ್ಚೆ ಮಾಡಿಕೊಳ್ಳುವ. ಹಾಗೆಯೇ ಭೂಕಂಪನ. ಸೊ ಭೂಕಂಪನ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯವೇ, ಆದರೆ ಇದರ ಬಗ್ಗೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಕುವಾಗ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಯಾವ ರೀತಿಯಾಗಿ ಉತ್ತರಿಸ್ತಾರೆ ಇದನ್ನು ಕೂಡ ತಿಳ್ಕೊಳ್ಳುವ. ಹಾಗೆಯೇ 4ನೇ ಹಂತದಲ್ಲಿ ಮೀಥೇನ್ ಅಂತ ಹೇಳುವಂತ ಒಂದು ಗ್ಯಾಸ್ನ ಬಗ್ಗೆ. ಸೊ ಈ ಮೀಥೇನ್ ಅಂತ ಹೇಳುವಂತ ಈ ಗ್ಯಾಸ್ ಇದೆಯಲ್ಲ, ಇದೊಂದು ಪ್ರಮುಖವಾದ ಹಸಿರು ಮನೆ ಅನಿಲಗಳಲ್ಲಿ ಅದು ಕೂಡ ಒಂದು, ಹಾಗೂ ತುಂಬಾನೇ ಪ್ರಬಲತೆಯನ್ನು ಹೊಂದಿರುವಂತಹ ಒಂದು ಹಸಿರು ಮನೆಗಳ ಅನಿಲಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆಯೇ ಪ್ರಮುಖವಾಗಿ ಈ ಒಂದು ಮೀಥೇನ್ ಏನಿದೆ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಂದ್ರೆ ಮಾನವ ಒಂದು ರೀತಿಯ ಚಟುವಟಿಕೆಗಳ ಮೂಲಕ ಕೂಡ ಇದು ಹೊರಸೂಸ್ತದೆ. ಅದರ ಜೊತೆಯಲ್ಲಿ ನೈಸರ್ಗಿಕ ರೂಪದಲ್ಲಿ ಕೂಡ, ಡು ಯು ನೋ ದಟ್ ಇವನ್ ದ ವೆಟ್ ಲ್ಯಾಂಡ್ಸ್ ದೇ ಎಮಿಟ್ ಮೀಥೇನ್. ಹಾಗಿದ್ರೆ ಹೇಗೆ ಜೌಗು ಭೂಮಿ ಅಥವಾ ವೆಟ್ಲ್ಯಾಂಡ್ಸ್ಗಳು ಹೇಗೆ ಮೀಥೇನ್ ಅನ್ನು ಎಮಿಟ್ ಮಾಡ್ತದೆ, ಇದಕ್ಕೆ ಕಾರಣೀಭೂತವಾಗಿರುವಂತಹ ಬ್ಯಾಕ್ಟೀರಿಯಾ ಯಾವ್ಯಾವುದು. ಸೊ ಇದು 40% ಅಷ್ಟು ಮೀಥೇನ್ ಎಮಿಷನ್ಗೆ ಇದು ಕಾರಣೀಭೂತ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳುವ ಪ್ರಶ್ನೆಗಳ ಮೂಲಕ. ಹಾಗೆಯೇ ಆಕ್ಸಿಜನ್ ಬರ್ಡ್ ಪಾರ್ಕ್ ಅಂತ ಹೇಳುವಂತ ಒಂದು ಉದ್ಯಾನವನದ ಬಗ್ಗೆ, ಇದನ್ನು ಸ್ಥಾಪಿಸಲಿಕ್ಕೆ ಇರುವಂತಹ ಪ್ರಮುಖ ಉದ್ದೇಶ ಏನು, ಇದು ಎಲ್ಲಿ ಸ್ಥಾಪಿಸಲ್ಪಟ್ಟಿದೆ, ಸೊ ಇದರ ಬಗ್ಗೆ ತಿಳಿತಾ ನಾವು ಈ ಒಂದು ಇಡೀ ಸೆಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಹಾಗಾಗಿ kindly do watch till the end. Thank you. Hello everybody, welcome to this session on GK questions on environment and climate for UPSC and KPSC examinations. So idu session 10. So let us start the session. So this is with relation to coffee production. Okay, so ಕಾಫಿ ಉತ್ಪಾದನೆಗೆ ಸಂಬಂಧಿಸಿದಾಗಿ ಎರಡು ಸ್ಟೇಟ್ಮೆಂಟ್ಸ್ ಗಳಿವೆ. ಮೊದಲನೇದು, ಕೇರಳ ಇಸ್ ಅ ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಆರ್ ಕಂಟ್ರಿ. ಎರಡನೇದು, ಇಂಡಿಯಾ ಇಸ್ ಅ ವರ್ಲ್ಡ್ಸ್ 6th largest producer of coffee. ಸೊ ಹೌ ಮೆನಿ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್? ಸೊ ಈ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಮತ್ತು ಸರಿಯಾದ ಆಪ್ಷನ್ ಅನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಬೇಕು. ಸೊ ಇದು ನಾನ್ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಆಗಿರ್ತದೆ. ಅಂದ್ರೆ ಈ ಉತ್ಪಾದನೆ ವಿಚಾರಗಳಲ್ಲಿ ಅಥವಾ ಎಕ್ಸ್ಪೋರ್ಟ್ ಮಾಡುವ ವಿಚಾರಗಳಲ್ಲಿ ಕೆಲವೆಲ್ಲ ಸಾಮಗ್ರಿ ಅಥವಾ ರಿಸೋರ್ಸಸ್ ಅಲ್ಲಿ ಕೆಲವು ಸಲ ಹಿಂದೆ ಮುಂದೆ ಆಗುವಂತ ಚಾನ್ಸಸ್ ಇದೆ. ಸೊ ಲೇಟೆಸ್ಟ್ ಇನ್ಫಾರ್ಮೇಶನ್ಗೆ ಅನುಗುಣವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕೊಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ. ಇಲ್ಲಿ ಯಾವ ಈ ಎರಡು ಸ್ಟೇಟ್ಮೆಂಟ್ಸ್ ಗಳು ಕೂಡ ಸರಿ ಇಲ್ಲ. ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಿ ಇಟ್ಸ್ ನಾಟ್ ಕೇರಳ ಬಟ್ ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ದ ಕಂಟ್ರಿ. ಸೊ ಹಾಗಾಗಿ ಕೇರಳ 2ನೇ ಸ್ಥಾನದಲ್ಲಿ ಹೋಗ್ತದೆ ಹಾಗೂ 3ನೇ ಸ್ಥಾನದಲ್ಲಿ ತಮಿಳುನಾಡು ಬರುತ್ತೆ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿರ್ತದೆ. ಎರಡನೇ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತಪ್ಪಾಗಿರ್ತದೆ. ಓಕೆ, ಭಾರತ ಇಡೀ ವಿಶ್ವದಲ್ಲಿ ಕಾಫಿ ಪ್ರೊಡಕ್ಷನ್ ಅಲ್ಲಿ
ಅದು 7ನೇ ಸ್ಥಾನವನ್ನು ಹೊಂದಿದೆ. ಇಟ್ ಈಸ್ ದ 7th largest producer of coffee in the world. ಸೊ ಫಸ್ಟ್ ಸ್ಥಾನದಲ್ಲಿ ಬ್ರೆಜಿಲ್ ಇದೆ, 2ನೇ ಸ್ಥಾನದಲ್ಲಿ ವಿಯೆಟ್ನಾಂ, ನೆಕ್ಸ್ಟ್ ಕಮ್ಸ್ ಕೊಲಂಬಿಯಾ, ಇಥಿಯೋಪಿಯಾ, ಇಂಡೋನೇಷಿಯಾ, ಯುಗಾಂಡ, ಆ ನಂತರ ಇಂಡಿಯಾ ಬರುವಂತದ್ದು. ಸೊ ಇದು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಗೆ ಅನುಗುಣವಾಗಿ ನಾವು ಈ ಮಾಹಿತಿಯನ್ನು ಕಲೆ ಹಾಕಿರುವ ಕಾರಣ ಇಂಡಿಯಾ ಆಸ್ ಆಫ್ ನೌ ಇಸ್ ದ 7th largest producer of coffee in the world. ಸೊ ಹಾಗಾಗಿ ಈ ಎರಡೂ ಸ್ಟೇಟ್ಮೆಂಟ್ಸ್ ಗಳು ಕೂಡ ಇಲ್ಲಿ ತಪ್ಪಾಗಿವೆ. ಈಗ ಸೊ ನಿಮ್ಗೆಲ್ಲರಿಗೆ ಗೊತ್ತಿದೆ ಕರ್ನಾಟಕ is the largest coffee producing state in India and it accounts for 71% of the total coffee production in India. Hence statement 1 is not correct. Statement 1 ಯಾಕೆ ಸರಿ ಇಲ್ಲ ಹೇಳಿ, ಅಲ್ಲಿ ನಾವು ಕೇರಳ ಅಂತ ಮೆನ್ಷನ್ ಮಾಡಿದ್ದೇವೆ. In fact ಕೇರಳ stands second followed by Tamil Nadu. ಹಾಗೆಯೇ India is the world's 7th largest producer of coffee. We have mentioned it is the 6th largest producer. It is not, but it is the 7th largest producer. So ಹಾಗಾಗಿ ಇದಕ್ಕೆ ನಾನು ಹೇಳಿರುವಂತದ್ದು these are all non static information. ವರ್ಷದಿಂದ ವರ್ಷಕ್ಕೆ ಈ ಏಣಿ ಶ್ರೇಣಿಗಳು ಬದಲಾವಣೆ ಆಗಬಹುದು. ಅಂದ್ರೆ the occurrence of the position ಇದೆಯಲ್ಲ ಅದು ಆಚೆ ಈಚೆ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತಪ್ಪಾಗಿದೆ. And India is the world's 5th largest exporter of coffee behind Indonesia, Colombia, Vietnam and Brazil. So ಇದು ಎಕ್ಸ್ಪೋರ್ಟ್ ಗೆ ರಿಲೇಟೆಡ್ ಆಗಿರುವಂತ ವಿಷಯ. ಹಾಗೂ ಭಾರತ ತನ್ನ ಮೇಜರ್ ಕಾಫಿಯನ್ನು ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಇಟಲಿ, ರಷ್ಯಾ, ಜರ್ಮನಿ, ಟರ್ಕಿ, UAE. ಸೊ ಇಲ್ಲಿ ಎಲ್ಲ ಈ ಡೆಸ್ಟಿನೇಷನ್ಸ್ ದೇಶಗಳಿಗೆ ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡ್ತವೆ. ಸೊ ಹಾಗಾಗಿ ಅಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಎರಡು ಸ್ಟೇಟ್ಮೆಂಟ್ಸ್ ಗಳು ಕೂಡ ಇಲ್ಲಿ ಅಂದ್ರೆ ಎರಡು ಸ್ಟೇಟ್ಮೆಂಟ್ಸ್ ಗಳು ಕೂಡ ಇಲ್ಲಿ ತಪ್ಪಾಗಿರುವಂತದ್ದು. ಐ ಹೋಪ್ ಸೊ ಯು ಗಾಟ್ ಇಟ್. ನನ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಈಗ ದಿಸ್ ಇಸ್ ಜಸ್ಟ್ ಅ ಫೈಲ್ ಫೋಟೋ. ಕಾಫಿ ಉತ್ಪಾದನೆಯಲ್ಲಿ ಅಥವಾ ಕಾಫಿಯ ಆ ಒಂದು ಬೀಜಗಳನ್ನು ಕೀಳುವಂತಹ ನಮ್ಮ ವರ್ಕರ್ಸ್ ಗಳಿರ್ಬೋದು. ಇದು ಈಗ 23-24 ಕಾಫಿ ಪ್ರೊಡಕ್ಷನ್ ಗೆ ರಿಲೇಟೆಡ್ ಆಗಿರುವಂತ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನ ವೆಬ್ಸೈಟ್ ಅಲ್ಲಿ ಇರುವಂತಹ ಒಂದು ರೀಸೆಂಟ್ ಸ್ಟಾಟಿಸ್ಟಿಕ್ಸ್. ಸೊ ಪರ್ಸೆಂಟೇಜ್ ಆಫ್ ಗ್ಲೋಬಲ್ ಪ್ರೊಡಕ್ಷನ್ ಅಲ್ಲಿ ಆಗ್ಲೇ ಹೇಳಿದಾಗೆ ಟಾಪ್ ಮೋಸ್ಟ್ ಇಸ್ ಬ್ರೆಜಿಲ್, ಫಾಲೋಡ್ ಬೈ ವಿಯೆಟ್ನಾಂ, ನೆಕ್ಸ್ಟ್ ಕಮ್ಸ್ ಕೊಲಂಬಿಯಾ, ಮತ್ತೆ ಕಮ್ಸ್ ಇಥಿಯೋಪಿಯಾ, ಇಂಡೋನೇಷಿಯಾ, ಯುಗಾಂಡ ಅಂಡ್ ದೆನ್ ಕಮ್ಸ್ ಇಂಡಿಯಾ. ಓಕೆ, ಯುಗಾಂಡ ಮತ್ತು ಇಂಡಿಯಾದಲ್ಲಿ ಸ್ವಲ್ಪ ಏರುಪೇರಿದ್ದು. ಕಳೆದ ವರ್ಷ ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಇಂಡಿಯಾ ವಾಸ್ ಇನ್ ದ 6th position when it comes to top coffee producing nations, but now ಯುಗಾಂಡ ಹ್ಯಾಸ್ ಒಂದು ಹಂತದಲ್ಲಿ ಮೇಲೆ ಹೋಗಿದೆ. ಸೊ ಹಾಗಾಗಿ ಇಟ್ ಕಮ್ಸ್ ಇನ್ ದ 7th position. ಬಟ್ ಮೆಜಾರಿಟಿ ಆಫ್ ದ ಮೇಜರ್ ಗ್ಲೋಬಲ್ ಕಾಫಿ ಪ್ರೊಡಕ್ಷನ್ ಅಕರ್ಸ್ ಇನ್ ಬ್ರೆಜಿಲ್. 2ನೇ ಸ್ಥಾನ ವಿಯೆಟ್ನಾಂ ಅಲ್ಲಿ ಇರುವಂತದ್ದು. ಸೊ ಏಷ್ಯನ್ ದೇಶಗಳಲ್ಲಿ ನೀವು ಗಮನಿಸಿದ್ರೆ ಟಾಪ್ ಮೋಸ್ಟ್ ಅಲ್ಲಿ ವಿಯೆಟ್ನಾಂ ಇದೆ, 2ನೇ ಸ್ಥಾನದಲ್ಲಿ ಇಂಡೋನೇಷಿಯಾ ಇದೆ, 3ನೇ ಸ್ಥಾನದಲ್ಲಿ. ಸೊ ಏಷ್ಯನ್ ದೇಶಗಳಲ್ಲಿ ಇಂಡಿಯಾ ಇಸ್ ಅ 3rd ಟಾಪ್ ಮೋಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ನೇಷನ್. ಸೊ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಕೆಲವೊಮ್ಮೆ ಪ್ರಶ್ನೆ ಕೇಳುವಾಗ ನಾವು ಅದನ್ನು ಅಟೆಂಪ್ಟ್ ಮಾಡುವಲ್ಲಿ ನಮ್ಗೆ ಗೊತ್ತಿರಬೇಕು. ಮತ್ತೆ ಏಷ್ಯಾದಲ್ಲಿ ಯಾವುದು ನಂಬರ್ 1 ಕಾಫಿ ಪ್ರೊಡ್ಯೂಸಿಂಗ್ ಕಂಟ್ರಿ ಅಂದ್ರೆ ಇಟ್ ಇಸ್ ವಿಯೆಟ್ನಾಂ. ಓಕೆ, ಭಾರತದಲ್ಲಿ ಕಾಫಿ ಉತ್ಪಾದನೆಯ ಒಂದು ಇತಿಹಾಸವನ್ನು ನಾವು ಮೆಲುಕು ಹಾಕಿದ್ರೆ ದ ಹಿಸ್ಟ್ರಿ ಆಫ್ ಕಾಫಿ ಪ್ರೊಡಕ್ಷನ್ ಇನ್ ಇಂಡಿಯಾ ಡೇಟ್ಸ್ ಬ್ಯಾಕ್ ಟು ದ 17th century and it was in the 17th century that Baba Budan, a Sufi saint, bought 7 coffee seeds from Yemen while returning from Hajj in 1670. ಹಾಗೂ ಬಾಬಾ ಬುಡಾನ್ he planted those 7 coffee seeds near Chikmagalur district in Karnataka. ಬಾಬಾ ಬುಡನ್ ಗಿರಿ ಅಂತ ಹೇಳುವಂತ ಒಂದು ಮೌಂಟನ್ ಗೆ ನಾವು ಒಂದು ಹೆಸರನ್ನು ಕೂಡ ಹಾಕಿ ಇಟ್ಟಿದ್ದೇವೆ. And this was the beginning of the Indian coffee industry which later expanded under the control of the British colonial rule in the 18th century. So ಈ ರೀತಿಯ ಒಂದು ಹಿನ್ನೆಲೆ ಕಾಫಿ ಅಂದ್ರೆ ಕಾಫಿ ನಮ್ಮ ದೇಶೀಯ ಬೆಳೆ ಅಲ್ಲ, but it was introduced by a Sufi saint named Baba Budan. And coffee has since become a part of the Indian culture and economy. ಹಾಗೆ ಕಾಫಿ ಪ್ರೊಡಕ್ಷನ್ ಇನ್ ಇಂಡಿಯಾ ಅದರ ಒಂದು ಅಗತ್ಯವಾದ ಒಂದು ಪರಿಸರಕ್ಕೆ ಪೂರಕವಾಗಿರುವಂತಹ ಪರಿಸ್ಥಿತಿಗಳನ್ನು ನಾವು ಗಮನಿಸುವಾಗ ಇಟ್ ರಿಕ್ವೈರ್ಸ್ ಹಾಟ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್. ಟೆಂಪರೇಚರ್ ಕೂಡ ಗಮನಿಸಬಹುದು 15 to 28 degrees Celsius. ರೈನ್ಫಾಲ್ ಕೂಡ ಅಷ್ಟೇ 150 to 250 centimeters annually. ಸೊ ಕೆಲವೆಲ್ಲ ಒಂದು ರೀತಿಯ ಕ್ರಾಪ್ಸ್ ಗಳ ಬೇಸಿಕ್ ಆಗಿರುವಂತಹ ಒಂದು ಸೂಟಬಲ್ ಕ್ಲೈಮೇಟ್ ವಿವರಗಳನ್ನು ಕೂಡ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಸಾಧ್ಯತೆ ಇರುವ ಕಾರಣ ವಿ ಹ್ಯಾವ್ ಪುಟ್ ಅಪ್ ದಿಸ್ ಇನ್ಫಾರ್ಮೇಶನ್. ಮತ್ತು ಮಣ್ಣಿನ ಕ್ವಾಲಿಟಿ ನೋಡುವಾಗ ನೀವು ಇಲ್ಲಿ ಗಮನಿಸಬಹುದು ವೆಲ್ ಡ್ರೈನ್ಡ್ ಲೋಮಿ ಸಾಯಿಲ್, ಮತ್ತೆ ಇಟ್ ಶುಡ್ ಕಂಟೈನ್ ಹ್ಯೂಮಸ್, ಐರನ್ ಅಂಡ್ ಕ್ಯಾಲ್ಸಿಯಂ. These are very integral for coffee plants. ಹಾಗೆ ಕಾಫಿ ಪ್ಲಾಂಟ್ಸ್ ನ ಇನ್ನೊಂದು ವಿಷಯಗಳನ್ನು ನೀವು ಕಾಫಿ ಪ್ಲಾಂಟೇಶನ್ ಅಂದ್ರೆ ಈ ಪ್ಲಾಂಟೇಶನ್ ಹೆಚ್ಚಾಗಿ
They are grown in the shade of tall trees to protect them from direct sunlight. ನೇರ ಸೂರ್ಯನ ಬೆಳಕಿನಿಂದ ರಕ್ಷಿಸಲಿಕ್ಕೆ ಹೆಚ್ಚಾಗಿ ಈ ಕಾಫಿ ಗಿಡಗಳನ್ನು ಎತ್ತರದ ಮರದ ನೆರಳಿನಲ್ಲಿ ಒಂದು ಪ್ಲಾಂಟೇಶನ್ ನ ರೂಪದಲ್ಲಿ ಅದನ್ನು ಬೆಳೆಸ್ತಾರೆ. ಸೊ ಹೆಚ್ಚಾಗಿ ಕಾಫಿ ಪ್ಲಾಂಟೇಶನ್ ಗೆ ನೀವೆಲ್ಲ ಹೋಗಿರಬಹುದು. ಸೊ ಡೆಫಿನೆಟ್ಲಿ ಯು ವುಡ್ ಹ್ಯಾವ್ ಸೀನ್ ಆಲ್ ದಿಸ್. ಅಂಡ್ ಕಾಫಿ is usually grown on hillsides at elevations of 1000 to 1600 meters, that is above sea level. And India's coffee production involves two main processing methods. One is the dry process and the wet process. In the dry process, the cherries and the coffee beejagalideyalla, they are laid out in the sun to dry and the beans are later extracted. In the wet process, the cherries are pulped to remove the outer layers before the beans are fermented and washed. ಈಗ ಎರಡನೇ ಪ್ರಶ್ನೆ, ಓಷನ್ ಆಸಿಡಿಫಿಕೇಶನ್ ಗೆ ರಿಲೇಟೆಡ್ ಆಗಿ ಅಂದ್ರೆ ಸಾಗರದ ಆಮ್ಲೀಕರಣಕ್ಕೆ ಸಂಬಂಧಿಸಿದ ಹಾಗೆ 3 ಸ್ಟೇಟ್ಮೆಂಟ್ಸ್ ಗಳಿವೆ. This is also a very integral part of any environmental issues. So let us understand the 3 statements here. It is the ongoing increase in the pH of the Earth's ocean. So ಭೂಮಿಯ ಸಾಗರದ pH ನಲ್ಲಿ ನಡೆಯುತ್ತಿರುವಂತಹ ಒಂದು ಹೆಚ್ಚಳವಾಗಿದೆ. ಎರಡನೇದು, it is often referred to as the evil twin of climate change. Third, it constitutes a threat to the marine biodiversity. ಸೊ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಸ್ ಯಾವುದು? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಇಲ್ಲಿ ಕೇವಲ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ. ನೋಡಿ, ಆಸಿಡಿಫಿಕೇಶನ್ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಇನ್ಕ್ರೀಸ್ ಇನ್ pH ಲೆವೆಲ್ ಅಂತ ಬರುವುದಿಲ್ಲ, ಬದಲಾಗಿ ಡಿಕ್ರೀಸ್ ಇನ್ pH ಲೆವೆಲ್. ಹೌದಾ ಅಲ್ವಾ? ಸೊ ಏನಿದು pH ಲೆವೆಲ್ ಅಂದ್ರೆ ಏನು? ಒಂದು ದ್ರಾವಣ ಅಥವಾ ಸೊಲ್ಯೂಷನ್ ಇದು. ಇದನ್ನು ನಾವು ಫಸ್ಟ್ ಅನಲೈಸ್ ಮಾಡುವ. ಸೊ ಆಸಿಡಿಫಿಕೇಶನ್ ಅಂತ ಹೇಳಿದ್ರೆ pH ವ್ಯಾಲ್ಯೂ ಡಿಕ್ರೀಸ್ ಆಗುವಂಥದ್ದು, ಇನ್ಕ್ರೀಸ್ ಆಗುವಂಥದ್ದಲ್ಲ. ಸೊ ಸಾಗರದ ಆಮ್ಲೀಕರಣ ಅಂತ ಹೇಳಿದ್ರೆ ಸಾಗರದ ನೀರಿನಲ್ಲಿರುವಂತಹ ಈ pH ಮಟ್ಟ ಇದೆಯಲ್ಲ ಅದು ಕಡಿಮೆ ಆಗುವಂಥದ್ದು, ವಿಚ್ ಲೀಡ್ಸ್ ಟು ಓಷನ್ ಆಸಿಡಿಫಿಕೇಶನ್. ಇದರಿಂದಾಗಿ ಸಾಗರದ ಆಮ್ಲೀಕರಣ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಇದು ಹೆಚ್ಚಳ ಆಗುವಂಥದ್ದಲ್ಲ, ಬದಲಾಗಿ ಕಡಿಮೆ ಆಗುವಂಥದ್ದು. ಎರಡನೇದು, ಇದನ್ನು ಹವಾಮಾನ ಬದಲಾವಣೆ ಒಂದು ದುಷ್ಟ ಅವಳಿ ಎಂದು ಕರೆಯಲಾಗುತ್ತದೆ. ಈವಿಲ್ ಟ್ವಿನ್ ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆಗೆ ಪೂರಕವಾಗಿ ಇದು ಮಾಡುವಂಥದ್ದು, ಅಂದ್ರೆ ಹವಾಮಾನ ಬದಲಾವಣೆಗೆ ಪೂರಕವಾಗಿ ಈ ಸಾಗರ ಆಮ್ಲೀಕರಣ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಇದು ಅದರ ಒಂದು ದುಷ್ಟ ಅವಳಿ ಅಂತ ಹೇಳುವಂಥದ್ದು. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗೂ ಸಾಗರದ ಆಮ್ಲೀಕರಣದಿಂದಾಗಿ ಸಮುದ್ರ ಜೀವ ವೈವಿಧ್ಯತೆ ಬಹಳ ಅಪಾಯವನ್ನು ಎದುರಿಸ್ತಾ ಇದೆ. ಇಟ್ ಡೆಫಿನೆಟ್ಲಿ ಇಸ್ ಅ ಥ್ರೆಟ್ ಟು ದ ಮೆರೈನ್ ಬಯೋಡೈವರ್ಸಿಟಿ. ಸೊ ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ರೈಟ್, ಬಟ್ ದ ಸ್ಟೇಟ್ಮೆಂಟ್ ಫಸ್ಟ್ ಇಸ್ ರಾಂಗ್. ಸೊ option B here is a right answer. Now let us understand these basic aspects in detail. ನೋಡಿ, ಫಸ್ಟ್ ಯಾರಿಗೆಲ್ಲ ಹೊಸದಾಗಿ ನೋಡಿ pH ಕಾನ್ಸೆಪ್ಟ್ ನಾವು ಹೆಚ್ಚಾಗಿ ಹೈಸ್ಕೂಲ್ ಅಲ್ಲೆಲ್ಲ ಓದಿರ್ತೇವೆ. ಓಕೆ, ಸೊ ವಾಟ್ ಇಸ್ pH ವ್ಯಾಲ್ಯೂ? ಸೊ ಬೇಸಿಕಲಿ pH means potential of hydrogen ions. pH, potential of hydrogen ions in a solution. ಸೊ pH ಅಂತ ಇದನ್ನು ಶಾರ್ಟ್ ಅಲ್ಲಿ ಕರೆಯುವುದು. So basically pH is a measure of how acidic or basic a solution is on a scale from 0 to 14. So ಒಂದು ದ್ರಾವಣ ಅಸಿಡಿಕ್ ಆಗಿದೆಯಾ ಅಥವಾ ಬೇಸಿಕ್ ಆಗಿದೆಯಾ ಅಂತ ಹೇಳುವಂತ ಒಂದು ಮಾಪನ ಮಾಡುವಂತ ಒಂದು ಸ್ಟ್ಯಾಂಡರ್ಡ್ ಸ್ಕೇಲ್ ಇದು. ಅಂಡ್ pH ಅಂತ ಹೇಳಿದ್ರೆ ಬೇಸಿಕಲಿ ಆಗ್ಲೇ ಹೇಳಿದಾಗೆ ಇಟ್ ರೆಫರ್ಸ್ to the potential, pH na full form potential of hydrogen, and it refers to the concentration of hydrogen ions in a solution. ಸೊ ಒಂದು ದ್ರಾವಣದಲ್ಲಿರುವಂತಹ ಹೈಡ್ರೋಜನ್ ಅಯಾನ್ಸ್ ನ ಸಾಂದ್ರತೆಯನ್ನು ರೆಫರ್ ಮಾಡಲಿಕ್ಕೆ ಈ pH ವ್ಯಾಲ್ಯೂ ಅಂತ ಹೇಳುವಂತ ಈ ಒಂದು ವ್ಯಾಲ್ಯೂ ಅನ್ನು ನಾವು ಬಳಸ್ತೇವೆ. ಹಾಗಿದ್ರೆ ಇದನ್ನು 1 ರಿಂದ 14 ಮಾಪನದ ಈ ಒಂದು ಅಳತೆಗೋಳಲ್ಲಿ ನಾವು ಅಳಿತೇವೆ. ಆಸಿಡಿಕ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ಆಮ್ಲೀಯ ಗುಣವುಳ್ಳಂತಹ ಒಂದು ದ್ರಾವಣಗಳು. ಫಾರ್ ಎಕ್ಸಾಂಪಲ್ ನಿಂಬೆ ರಸ ಇರ್ಬೋದು, ಟೊಮೆಟೊ ರಸ ಇರ್ಬೋದು, ಬೇರೆ ಬೇರೆ ಆಸಿಡ್ಸ್ ಗಳಿರ್ಬೋದು, ಲೈಕ್ ಹೈಡ್ರೋಕ್ಲೋರಿಕ್ ಆಸಿಡ್, ಹಾಗೇನೆ ಗ್ಯಾಸ್ಟ್ರಿಕ್ ಜ್ಯೂಸ್, ನಮ್ಮ ಹೊಟ್ಟೆಯಲ್ಲಿರುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು. ಸೊ ಇವೆಲ್ಲ ಒಂದು ರೀತಿ ಆಮ್ಲೀಯ ಗುಣವನ್ನು ಹೊಂದಿರುವಂಥದ್ದು. ಸೊ ಈ ಪ್ಯೂರ್ ವಾಟರ್ ಇದೆಯಲ್ಲ, ಇದು ನ್ಯೂಟ್ರಲ್ ಟೆಂಡೆನ್ಸಿ ಅಂದ್ರೆ 7 pH ವ್ಯಾಲ್ಯೂಯನ್ನು ಹೊಂದಿರುತ್ತದೆ. ಆದ್ರೆ ಈ 7 ಗಿಂತ ಈ ಕಡೆ ಹೋದಾಗೆ ಇದರ ಅರ್ಥ ಆಮ್ಲೀಯ ಗುಣಮಟ್ಟ ಹೆಚ್ಚಳ ಆಗುವಂಥದ್ದು.
ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ನೀವು ಗಮನಿಸಬಹುದು ಹಾಲಲ್ಲೂ ಕೂಡ ಕೊಂಚ ಪ್ರಮಾಣದ ಆಮ್ಲೀಯತೆ ಇದೆ, ಹಾಗೆಯೇ ಕಾಫಿಯಲ್ಲೂ ಇದೆ, ಟೊಮೆಟೊ ಜ್ಯೂಸಲ್ಲೂ ಇದೆ. ಆದರೆ ನೀವು ಲೆಮನ್ ಜ್ಯೂಸಿಗೆ ಹೋಲಿಸಿದ್ರೆ ಹಾಲಿನ pH ವ್ಯಾಲ್ಯೂ ಕೊಂಚ ಕಡಿಮೆ ಇದೆ. ಸೊ ಈ ಕಡೆ 7 ನಿಂದ ಈ ಕಡೆ ಹೋದಾಗೆ ಆಮ್ಲೀಯತೆ ಜಾಸ್ತಿ ಆಗುವಂಥದ್ದು ಅಂತ ಅರ್ಥ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಲೆಮನ್ ಜ್ಯೂಸ್ ನ pH ವ್ಯಾಲ್ಯೂ ನೀವು ನೋಡಿದ್ರೆ ಇಟ್ ಇಸ್ ಸಮ್ವೇರ್ ಅರೌಂಡ್ 2. ಸೊ ನ್ಯೂಟ್ರಲ್ ಸೊಲ್ಯೂಷನ್ಸ್ ಲೈಕ್ ಪ್ಯೂರ್ ವಾಟರ್ ವಿಲ್ ಹ್ಯಾವ್ ದ pH ವ್ಯಾಲ್ಯೂ 7. ಸೊ ಹಾಗೇನೆ ಈ ಕಡೆ 7 ಗಿಂತ ನಾವು ಈ ಕಡೆ ಹೋದಾಗೆ ಬೇಸಿಕ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಆಲ್ಕಲೈನ್ ಸೊಲ್ಯೂಷನ್ಸ್ ಅಂತ ಏನ್ ಹೇಳ್ತೇವೆ ನೋಡಿ. ಸೊ ಇಟ್ ಹ್ಯಾಸ್ ಮೋರ್ ದೆನ್ 7, ಲೈಕ್ ಬೇಕಿಂಗ್ ಸೋಡಾ ಸೊಲ್ಯೂಷನ್. ಸೊ ಬೇಕಿಂಗ್ ಸೋಡಾ ಸೊಲ್ಯೂಷನ್ ನೋಡಿದ್ರೆ ನೋಡಿ ಇದರ pH ವ್ಯಾಲ್ಯೂ 9 ಇದೆ ಇಲ್ಲಿ ಬೇಕಿಂಗ್. ಹಾಗೇನೆ ಇಲ್ಲಿ ನೋಡಿ ಬ್ಲೀಚಿಂಗ್ ಸೊಲ್ಯೂಷನ್ಸ್ ಇದ್ರೆ ಅದರದ್ದು ನೋಡಿ ಇಲ್ಲಿ 12 ಇದೆ. ಸೊ ಒಟ್ಟಾರೆಯಾಗಿ ಈ ಕಡೆ ಬೇಸಿಕ್ ಅಥವಾ ಆಲ್ಕಲೈನ್ ಸೊಲ್ಯೂಷನ್ಸ್ ಅನ್ನೋದು ರೆಪ್ರೆಸೆಂಟ್ ಮಾಡ್ತದೆ, ಈ ಕಡೆ ಹೋದ್ರೆ ಇದು ಅಸಿಡಿಟಿಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ the pH scale is a logarithmic scale, meaning each step represents a 10-fold difference in acidity or alkalinity. For instance, a pH value of 3 is 10 times more acidic than a pH value of 4. For example, ನೋಡಿ ಹಾಲಿನ ಆಮ್ಲೀಯತೆ ಇಲ್ಲಿ 6 ಇದೆ, ಹಾಗೂ ಇಲ್ಲಿ ಬ್ಲ್ಯಾಕ್ ಕಾಫಿಯ ಆಮ್ಲತೆ ಇದೆಯಲ್ಲ ಅದು 5 ಇದೆ. ಇದರ ಅರ್ಥ ಹಾಲಿಗಿಂತ ಬ್ಲ್ಯಾಕ್ ಕಾಫಿ 10 ಪಟ್ಟು ಅಸಿಡಿಕ್ ಹಾಲಿಗಿಂತ ಇದೆ. ಹಾಗೆಯೇ ಇಲ್ಲಿ ಟೊಮೆಟೊ ಜ್ಯೂಸ್ ಮತ್ತು ಆಪಲ್ ಜ್ಯೂಸ್ ನೋಡಿದ್ರೆ ನೋಡಿ ಟೊಮೆಟೊ ಜ್ಯೂಸ್ 4ರಲ್ಲಿದೆ, ಆಪಲ್ ಜ್ಯೂಸ್ 3ರಲ್ಲಿದೆ. ಇದರ ಅರ್ಥ ಟೊಮೆಟೊ ಜ್ಯೂಸ್ಗಿಂತ ಆಪಲ್ ಜ್ಯೂಸ್ನ ಅಸಿಡಿಟಿಯ ಅಂಶ 10 ಪಟ್ಟು ಜಾಸ್ತಿ ಇದೆ. ಸೊ ಇಟ್ ಗೋಸ್ ಆನ್ ಲೈಕ್ ದಟ್ ವೇ. ಸೊ ಇಲ್ಲಿ ನಾವೇನ್ ಹೇಳೋದು ಅಂತ ಹೇಳಿದ್ರೆ ಸಾಗರದಲ್ಲಿರುವಂತಹ ಈಗ ನೀರಿದೆಯಲ್ಲ ಅದು ಉಪ್ಪಿನಾಂಶದಿಂದ ಕೂಡಿರ್ತದೆ, ಹೌದಾ ಅಲ್ವಾ? ಆದ್ರೆ ಈ ಸಾಗರದ ನೀರು ಇದೆಯಲ್ಲ ಈಗ ಆಮ್ಲೀಯ ಗುಣಾಂಶವನ್ನು ಹೊಂದಿದೆ. ಸೊ ಇದು ಯಾಕೆ ಆಗ್ತದೆ? ಹಾಗೆ ಆಮ್ಲೀಯ ಗುಣಮಟ್ಟ ಇದ್ರೆ ಡೆಫಿನೆಟ್ಲಿ ಅದು ಅಲ್ಲಿನ ಜಲಚರಗಳಿಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. So ocean acidification is a process by which the oceans become more acidic due to the increased levels of carbon dioxide in the atmosphere. When the carbon dioxide is released into the atmosphere from activities like burning fossil fuels, deforestation and industrial process, about a quarter of it is absorbed by the ocean. So ಪರಿಸರದಲ್ಲಿರುವಂತ ಈ ಇಂಗಾಲ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದನ್ನು ಸಾಗರಗಳು ಹೀರ್ಕೊಳ್ತವೆ ಅಥವಾ ಅದು ತೆಗೆದುಕೊಳ್ತದೆ. and this carbon dioxide reacts with the sea water forming carbonic acid which decreases the ocean's pH and increases its acidity. ಅರ್ಥ ಮಾಡ್ಕೊಳ್ಳಿ. ಸೊ ಪರಿಸರದಲ್ಲಿರುವಂತ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಸಾಗರದೊಳಗಿನ ಉಪ್ಪು ನೀರಿನೊಟ್ಟಿಗೆ ಸೇರಿ ಅದು ಕಾರ್ಬೋನಿಕ್ ಆಸಿಡ್ ಆಗಿ ರೂಪುಗೊಳ್ತದೆ. ಈ ಆಸಿಡ್ ಇಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸಾಗರದ ನೀರಿನ ಅಂಶದ pH ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ, ಅಂದ್ರೆ 7ಕ್ಕಿಂತ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದಾಗಿ ಏನಾಗುತ್ತೆ ಸಾಗರದ ನೀರಿನ pH ವ್ಯಾಲ್ಯೂ ಅದು ಅಸಿಡಿಕ್ ಆಗಿ ಮಾರ್ಪಾಡಾಗ್ತಾ ಇದೆ. ಇಸ್ ಇಟ್ ಕ್ಲಿಯರ್? ಸೊ ಇಟ್ ಈಸ್ ಡಿಕ್ರೀಸಿಂಗ್. pH ವ್ಯಾಲ್ಯೂ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಇದೆ. ಇದರಿಂದಾಗಿ ಅಸಿಡಿಕ್ ಅಂಶ ಇನ್ಕ್ರೀಸ್ ಆಗ್ತಾ ಇದೆ ನಮ್ಮ ಸಾಗರಗಳದ್ದು. ಸೊ ಅಲ್ಲಿ ಸ್ಟೇಟ್ಮೆಂಟ್ ಒಂದು ತಪ್ಪು. ನಾವಲ್ಲಿ ಏನ್ ಹೇಳಿದ್ದೇವೆ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದ್ದೇವೆ. ದಿಸ್ ಇಸ್ ರಾಂಗ್, ದಿಸ್ ಶುಡ್ ಬಿ ಡಿಕ್ರೀಸ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿದೆ. ಹಾಗೇನೆ ನೋಡಿ ಓಷನ್ ಆಸಿಡಿಫಿಕೇಶನ್ ಇಸ್ ಆಫನ್ ರಿಫರ್ಡ್ ಟು ಆಸ್ ಅ ಈವಿಲ್ ಟ್ವಿನ್ ಆಫ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಪರಿಸರ ಬದಲಾವಣೆಗೆ ಸಂಬಂಧಿಸಿದ ಇದೊಂದು ಇನ್ನೊಂದು ಅವಳಿ ಅಂಶ ಅಂತ ಹೇಳಬಹುದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅಂಡ್ ನಮ್ಮ ಮೆರೈನ್ ಸೈಂಟಿಸ್ಟ್ಗಳು ಹೇಳುವ ಹಾಗೆ ಓಷನ್ ಆಸಿಡಿಫಿಕೇಶನ್ ಕಾನ್ಸ್ಟಿಟ್ಯೂಟ್ಸ್ ಅ ಥ್ರೆಟ್ ಟು ಮೆರೈನ್ ಡೈವರ್ಸಿಟಿ. ಈ ಮೃದ್ವಂಗಿಗಳಿರ್ಬೋದು, ಈ ಹವಳದ ದಿಬ್ಬಗಳಿರ್ಬೋದು, ಇವಕ್ಕೆಲ್ಲ ಪೂರಕ ಅಂದ್ರೆ ಇದು ಕಂಟಕವಾಗುವಂತ ಒಂದು ಅಂಶ. ಸೊ ಆಪ್ಷನ್ ಬಿ ಅಂದ್ರೆ ಓನ್ಲಿ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ನೋಡಿ ಇದೊಂದು ಫೈಲ್ ಫೋಟೋ ಹಾಕಿದ್ದೇವೆ. ಹೇಗೆ ಜಲಚರದಲ್ಲಿ ಸಾಗರಗಳಲ್ಲಿ ಬೇಕಾದಷ್ಟು ಜೀವ ವೈವಿಧ್ಯತೆ ಇದೆ. ಅದರಲ್ಲೂ ಕೂಡ ಕೆಲವೆಲ್ಲ ತುಂಬಾನೇ ಸೆನ್ಸಿಟಿವ್ ಆಗಿರುವಂತಹ ಕೆಲವೆಲ್ಲ ಈಗ ಫಿಶ್ ಗಳಿರ್ಬೋದು, ಹವಳದ ದಿಬ್ಬಗಳಿರ್ಬೋದು, ಮೃದ್ವಂಗಿಗಳಿರ್ಬೋದು, ಮಲಾಸ್, ಹಾಗೇನೆ ಪ್ಲಾಂಕ್ಟನ್ಸ್. ದೀಸ್ ಆರ್ ದ ಪ್ರೈಮರಿ ಅಂಶಗಳು ನಮ್ಮ ಸಾಗರದಲ್ಲಿ, ಅಂದ್ರೆ ಬೇರೆ ಜೀವಿಗಳಿಗೆ ಬೇಕಾಗುವಂಥದ್ದು. ಸೊ ಇವು ಎಲ್ಲ ಅಪಾಯದಲ್ಲಿ ಉಂಟಾಗ್ತದೆ. And ocean acidification is mainly caused by when the carbon dioxide gas in the atmosphere dissolves in the ocean, forming carbonic acid. And this leads to the water's pH lowering, making the ocean more acidic. Increased amounts of carbon dioxide gas are being absorbed by the ocean.
So burning of fossil fuels such as coal, oil and gas for the human industry is one of the major causes of ocean acidification, and deforestation is also one of the causes for ocean acidification. ಹಾಗೆಯೇ fresh water bodies could appear to be more acidic due to the effects of ocean acidification. ಅಂದ್ರೆ ಈ ನದಿಮುಖಜ ಭೂಮಿಗಳು ಡೆಲ್ಟಾಸ್ ಗಳೆಲ್ಲ ಇರ್ತದಲ್ಲ, ವಿಚ್ ಇಸ್ ವೆರಿ ಕ್ಲೋಸ್ ಟು ದ ಓಷನ್. ಸೊ ಆ ಭಾಗದ ಫ್ರೆಶ್ ವಾಟರ್ ಬಾಡೀಸ್ ಅಥವಾ ಬೇರೆ ಈ ರೀತಿಯ ಒಂದು ಎಫೆಕ್ಟ್ ಗಳಿಂದಾಗಿ ಕೂಡ ಅಲ್ಲಿ ಎಷ್ಟೋ ಬೇರೆ ಬೇರೆ ಜೀವಚರಗಳಿಗೆ ಇದು ಹಾನಿಯಾಗುತ್ತೆ. And harming marine life by dissolving their shells and skeletons is also one of the effects of ocean acidification. ಆಗಲೇ ಹೇಳಿದಾಗೆ ಈ ಹವಳದ ದಿಬ್ಬಗಳ ನಾಶಕ್ಕೂ ಕೂಡ ಇದೊಂದು ಕಾರಣ ಆಗುತ್ತೆ. Ocean acidification also disrupts the food chains and the food webs of the aquatic animals. ಸೊ ಜಲಚರಗಳಲ್ಲಿ ಇರುವಂತಹ ಒಂದು ಆಹಾರ ಸರಪಳಿ ಅಂತ ಏನಿದೆ ನೋಡಿ, ಆಗ್ಲೇ ಹೇಳಿದಾಗೆ ಪ್ಲಾಂಕ್ಟನ್ಸ್ ನಾಶ ಆದ್ರೆ ಡೆಫಿನೆಟ್ಲಿ ಎಷ್ಟೋ ನಮ್ಮ ಜಲಚರಗಳಿಗೆ ಅದರಿಂದಾಗಿ ಪ್ರೈಮರಿ ಫುಡ್ಡೇ ಇಲ್ಲದಾಗಿ ಹೋಗ್ತದೆ. ಸೊ ಇದರಿಂದಾಗಿ ಒಂದು ಆಹಾರದ ಸರಪಳಿ ಡಿಸ್ಟ್ರಪ್ಟ್ ಅಥವಾ ಅಡ್ಡಿಪಡಿಸುವಂತ ಆತಂಕ ಇಲ್ಲಿ ವ್ಯಕ್ತ ಆಗುತ್ತೆ. And ocean acidification might also put the larval growth of stages of various marine organisms at risk. ಸೊ ಸಣ್ಣ ಲಾರ್ವಾ ಅಂದ್ರೆ ಮೀನುಗಳಿರ್ಬೋದು, ಅದರ ಲಾರ್ವಾಗಳು ಬೆಳವಣಿಗೆಯ ಹಂತಕ್ಕೂ ಕೂಡ ಈ ಸಾಗರದ ಆಮ್ಲೀಕರಣ ಅದು ಅಪಾಯವನ್ನು ತಂದೊಡ್ಬಹುದು. Ocean acidification has an impact not only on the marine ecosystem but also on human society and the human economy. And ocean acidification has a huge impact on fisheries and tourism industry. Coral reefs, which are provided by tourism, fisheries and coastal management services, are also threatened due to ocean acidification. And in the Arctic, the commercial fisheries are threatened because of ocean acidification harms calcifying organisms which form the base of Arctic food webs. So ಇದೆಲ್ಲ ನಿಮಗೆ ಮಾಹಿತಿ ಹಾಕಿರುವಂತ ಉದ್ದೇಶ ಇಷ್ಟೇ. ಓಷನ್ ಅಸಿಡಿಫಿಕೇಶನ್ ಬಗ್ಗೆ ನಿಮಗೆ ಎಲ್ಲಿಯಾದ್ರೂ ಮೇನ್ಸ್ ಪರೀಕ್ಷೆಯಲ್ಲಿ ಅಥವಾ ಸಾಗರಕ್ಕೆ ಸಂಬಂಧಿಸಿದ ಒಂದು ಪೊಲ್ಯೂಷನ್ ಅಥವಾ ಕ್ಲೈಮೇಟ್ ಚೇಂಜ್ಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸ್ ಬರುವಾಗ ಡೆಫಿನೆಟ್ ಆಗಿ ಈ ಮಾಹಿತಿಗಳನ್ನೆಲ್ಲ ನೀವು ಯೂಸ್ ಮಾಡಬಹುದು. We must stop burning fossil fuels and reduce deforestation in order to prevent ocean acidification. We must also utilize natural fertilizers and pesticides to prevent harmful chemicals from making their way into the ocean. And instead of using cars which emit carbon dioxide, we must either walk or use public transportation. And we must also support various NGOs and other organizations that are fighting for the prevention of ocean acidification. So ಒಟ್ಟಾರೆಯಾಗಿ ನಾವು ನೋಡಿದ್ರೆ ಈ ಸಾಗರದ ಆಮ್ಲೀಕರಣ ಕೇವಲದ ಸಾಗರದಲ್ಲಿರುವಂತಹ ಜಲಚರಗಳಿಗೆ ಮಾತ್ರವಲ್ಲದೆ ಇದು ಕೊನೆಯದಾಗಿ ಮನುಷ್ಯನಿಗೂ ಕೂಡ ಪೆಟ್ಟು ತಾಗಲುವಂತ ಎಲ್ಲ ಸಾಧ್ಯತೆಗಳು ಇದರಿಂದ ಇರುವಂತದ್ದು. ಸೊ ಹಾಗಾಗಿ ನಾವು ಒಟ್ಟಾಗಿ ಇದರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಮೂರನೇ ಪ್ರಶ್ನೆ, ಇಟ್ ಇಸ್ ರಿಲೇಟೆಡ್ ಟು ಅರ್ತ್ ಕ್ವೇಕ್. ಸೊ ಸಿಂಪಲ್ ಆಗಿರುವಂತ 3 ಸ್ಟೇಟ್ಮೆಂಟ್ಸ್ ಗಳಿವೆ. ಬೇಸಿಕ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವಲ್ಲ ಹಾಗೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ನೀವಿಲ್ಲಿ ಗಮನಿಸಿ, ಇಟ್ ಈಸ್ ಇಂಟೆನ್ಸ್ ಅಂಡ್ ಸಡನ್ ಶೇಕಿಂಗ್ ಆಫ್ our earth's surface. The second, the term earthquake was introduced in the 15th century. Third, China has recorded the most number of earthquakes in the world. So ಮೇಲ್ ಕಾಣಿಸಿದ ಈ 3 ಸ್ಟೇಟ್ಮೆಂಟ್ಸ್ ಗಳಲ್ಲಿ which of it is correct with reference to earthquake ಅಥವಾ ಭೂಕಂಪಗಳಿಗೆ ಸಂಬಂಧಿಸಿದಾಗಿ ಸರಿಯಾಗಿರುವಂತ ಆಪ್ಷನ್ಸ್ ಯಾವುದು? ಓಕೆ, ಇಲ್ಲಿ ಸರಿ ಉತ್ತರ ಆಪ್ಷನ್ ಎ. ಡೆಫಿನೆಟ್ಲಿ ಅರ್ಥಕ್ವೇಕ್ ಅಥವಾ ಭೂಕಂಪನ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಮೇಲ್ಮೈಯಲ್ಲಿ ತೀವ್ರ ಮತ್ತು ಹಠಾತ್ ಆಗುವಂತಹ ಒಂದು ಅಲುಗಾಡುವಿಕೆಯಾಗಿದೆ, ಒಂದು ಶೇಕಿಂಗ್. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ ಒಂದು ಸರಿಯಾಗಿದೆ. ಸೊ ಭೂಕಂಪನದ ಬಗ್ಗೆ ಬಹಳಷ್ಟು ಹಿಂದೆ ಅರಿಸ್ಟಾಟಲ್ ಮತ್ತು ಬೇರೆ ಬೇರೆ ತತ್ವಜ್ಞಾನಿಗಳು ಅದರ ಬಗ್ಗೆ ನಿಖರವಾಗಿ ಹೀಗೆ ಅಂಶಗಳನ್ನು ಹೇಳಿದ್ರು ಕೂಡ ಅರ್ಥಕ್ವೇಕ್ ಅಥವಾ ಭೂಕಂಪನ ಅಂತ ಹೇಳುವಂತಹ ಪದವನ್ನು ಪರಿಚಯಿಸಿದ್ದು ಸರಿಸುಮಾರು 18ನೇ ಶತಮಾನದಲ್ಲಿ. ಸೊ ಇಟ್ ಇಸ್ ನಾಟ್ ರೈಟ್. ಇಸ್ ಇಟ್ ಕ್ಲಿಯರ್? ಸೊ ಇನ್ 18th century ಭೂಕಂಪನ ಅಂತ ಹೇಳುವಂತ ಈ ಕಾನ್ಸೆಪ್ಟ್ ನ ಮುಖಾಂತರ ನಮಗೆ ಪರಿಚಯ ಆಯಿತು. ಹಾಗೂ 19ನೇ ಶತಮಾನದಲ್ಲಿ ಸಿಸ್ಮಾಲಜಿ ಅಂತ ಹೇಳುವಂತ ಒಂದು ವಿಶಿಷ್ಟ ಶಾಖೆ ಹುಟ್ಟಿಕೊಂಡಿದೆ ಇದರ ಅಧ್ಯಯನಕ್ಕಾಗಿ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗೂ ಚೀನಾ ಅಲ್ಲ, ಬದಲಾಗಿ ಡೆಫಿನೆಟ್ಲಿ ಇಟ್ ಇಸ್ ಜಪಾನ್ ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುವಂತಹ ಒಂದು ದೇಶ. ಸೊ ಅಲ್ಲಿ ವರ್ಷದಲ್ಲಿ 1-2-3 ಆದ್ರೂ ನಿಖರವಾಗಿ ಆಗ್ತಾನೆ ಇರುವಂತದ್ದು. ಸೊ ಜಪಾನ್ ಅದು ಬೇರೆ ನಮ್ಮ
ಪೆಸಿಫಿಕ್ ರಿಂಗ್ ಆಫ್ ಫೈರ್ ನ ಬೆಲ್ಟ್ ಅಲ್ಲಿ ಇರುವ ಕಾರಣ ಡೆಫಿನೆಟ್ಲಿ ಅಲ್ಲಿ ಹೆಚ್ಚಿನ ಭೂಕಂಪನಗಳು ದಾಖಲಾಗಿವೆ. ಸೊ ಇಲ್ಲಿ ಓನ್ಲಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ ಹಾಗಾಗಿ ಒಂದೇ ಒಂದು ಹೇಳಿಕೆ ಸರಿಯಾಗಿದೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. Earthquake ಅಂದ್ರೆ ಇದಕ್ಕೆ tremor. It is basically the intense and the sudden shaking of our Earth's surface resulting from a sudden release of energy in the lithosphere that creates a seismic wave. So statement 1 is correct. So ಭೂಕಂಪನ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈಯ ತೀವ್ರ ಮತ್ತು ಹಠಾತ್ ನಡುಗುವಿಕೆ ಆಗಿದೆ. ಇದು ಶಿಲಾಗೋಳದಿಂದ ಹಠಾತ್ ಅಲ್ಲಿ ಶಕ್ತಿಯ ಒಂದು ಬಿಡುಗಡೆಯ ಪರಿಣಾಮದಿಂದಾಗಿ ಭೂಕಂಪನ ಅಲೆಗಳನ್ನು ಇದು ಸೃಷ್ಟಿ ಮಾಡ್ತದೆ. ಇದನ್ನೇ ನಾವು ಭೂಕಂಪದ ರೂಪದಲ್ಲಿ ಅಥವಾ ಅಲುಗಾಡುವಿಕೆಯ ರೂಪದಲ್ಲಿ ಅಥವಾ ಟ್ರೆಮರ್ಸ್ ಅಂತ ಏನ್ ಹೇಳ್ತೇವೆ ಅದನ್ನು ನಾವು ಅನುಭವಿಸುವಂತದ್ದು. ಸೊ ಸ್ಟೇಟ್ಮೆಂಟ್ 1 ಇಲ್ಲಿ ಸರಿಯಾಗಿದೆ. ಈಗ the term earthquake was introduced in 18th century by the scientist. The word earthquake itself is derived from the old English term meaning earth andre bhumi and quaquein andre to shake. Over time, as English has evolved, the term became standardized to refer specifically to the shaking of the earth caused by seismic activity. So, ಆಗಲೇ ಹೇಳಿದಾಗೆ 18ನೇ ಶತಮಾನದ ಆಚೆಗೆ ಭೂಕಂಪ ಎಂಬ ಪದವನ್ನು ಪರಿಚಯಿಸಿರುವಂಥದ್ದು. ಮತ್ತೆ 19ನೇ ಶತಮಾನದಿಂದ ಆಚೆಗೆ ಸಿಸ್ಮಾಲಜಿ ಅಂತ ಹೇಳುವಂತ ಒಂದು ವಿಶಿಷ್ಟ ಶಾಖೆ ಇದರ ಅಧ್ಯಯನಕ್ಕಾಗಿ ರೂಪುಗೊಂಡಿದೆ. ಅಂಡ್ ಬೇಸಿಕಲಿ ಇದು ಹಳೆ ಇಂಗ್ಲಿಷ್ನ ಪದಗಳಾದ ಯೋರ್ತ್ ಮತ್ತು ಕ್ವಾಕ್ವೈನ್. ಯೋರ್ತ್ ಅಂದ್ರೆ ಭೂಮಿ, ಕ್ವಾಕ್ವೈನ್ ಅಂತ ಹೇಳಿದ್ರೆ ಅಲುಗಾಡಿಸುವುದು. ಸೊ ಆ ಒಂದು ಪದಗಳ ಸಂಯೋಜನೆಯ ಮೂಲಕ ಆ ಶಬ್ದ ಹೊರಬಂದಿದೆ ಅಥವಾ ಪದ ಹೊರಬಂದಿದೆ. ಸೊ ಬೇಸಿಕಲಿ ಈ ಅರ್ಥಕ್ವೇಕ್ಸ್ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು, it is created by a fault. Andre a fault is a fracture or a zone of fractures between two blocks of rock allowing them to move relative to each other. So ಇಲ್ಲಿ ನೀವು ಗಮನಿಸಬಹುದು, ಫಾರ್ ಎಕ್ಸಾಂಪಲ್ ಇದು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಆದಂತ ಒಂದು ಭೂಕಂಪನಗಳ ಒಂದು ಫೈಲ್ ಫೋಟೋ ಇಲ್ಲಿ ನೀವು ನೋಡಬಹುದು. ನೋಡಿ, ನಮ್ಮ ಭೂಮಿಯ ಒಳಗಡೆ ಇರುವಂತ ಈ ಒಂದು ಫಾಲ್ಟ್ಸ್ ಗಳೇನಿವೆ ಇದು ಈ ರೀತಿ ಕೆಲವೊಮ್ಮೆ ಘರ್ಷಣೆಗೆ ಒಳಪಟ್ಟಾಗ ಇದನ್ನು ನಾವು ನಾರ್ಮಲ್ ಫಾಲ್ಟ್ ಅಂತ ಹೇಳುವಂಥದ್ದು, ಇದು ರಿವರ್ಸ್ ಫಾಲ್ಟ್ ಅಂತ ಹೇಳುವಂಥದ್ದು, ಇದು ಸ್ಟ್ರೈಕ್ ಸ್ಲಿಪ್ ಫಾಲ್ಟ್ ಅಂತ ಹೇಳುವಂಥದ್ದು. ಎದುರು ಬದುರು ಒಂದು ರೀತಿ ಈ ರೀತಿ ಘರ್ಷಣೆ ಉಂಟಾದಾಗ ಸೊ ಈ ರೀತಿಯ ಫಾಲ್ಟ್ ಗಳಿಂದಾಗಿ ಈ ಭೂಕಂಪನ ಉಂಟಾಗುವಂಥದ್ದು. ಮತ್ತು ಆಗ್ಲೇ ಹೇಳಿದಾಗೆ ಜಪಾನ್ ಇಡೀ ವಿಶ್ವದಲ್ಲಿ ಅತ್ಯಧಿಕ ಮಟ್ಟದ ಒಂದು ಭೂಕಂಪನಗಳನ್ನು ರೆಕಾರ್ಡ್ ಮಾಡಿದಂತ ಅಥವಾ ದಾಖಲಿಸಿದಂತ ಒಂದು ದೇಶವಾಗಿದೆ. ಸೊ ಭೂಮಿಯೊಳಗಿನ ಈ ಒಂದು ಘರ್ಷಣೆಗಳು ಯಾಕೆ ಉಂಟಾಗ್ತದೆ ಅಂತ ಹೇಳಿದ್ರೆ, ಈ ಫಾಲ್ಟ್ ಗಳ ಮಧ್ಯೆ ಏನು ಈ ಘರ್ಷಣೆ ಉಂಟಾಗ್ತದೆ ಇದರಿಂದಾಗಿ ಈ ಘರ್ಷಣೆಯ ಒಂದು ಒತ್ತಡದಿಂದಾಗಿ ಕೆಲವೊಮ್ಮೆ ಈ ತರಂಗಗಳ ರೂಪದಲ್ಲಿ ಈ ಸ್ಥಿತಿಸ್ಥಾಪಕ ಒತ್ತಡ ಈ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ, ಕಂಪನಗಳ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಹಾಗೂ ಇದನ್ನು ನಾವು ಮೇಲ್ಪದರದಲ್ಲಿ ಭೂಕಂಪನ ಅಥವಾ ಈ ಒಂದು ಟ್ರೆಮರ್ಸ್ ರೂಪದಲ್ಲಿ ನಾವು ನೋಡುವಂಥದ್ದು. ಒಂದು ಕಾರಣ ಈ ಟೆಕ್ಟಾನಿಕ್ ಪ್ಲೇಟ್ಸ್ ನಲ್ಲಿ ನಡೆಯುವಂತ ಒಂದು ಘರ್ಷಣೆ. ಎರಡನೇ ಕಾರಣ ಅಂದ್ರೆ ಈ ವಾಲ್ಕ್ಯಾನಿಕ್ ಆಕ್ಟಿವಿಟಿ. ಕೆಲವೊಮ್ಮೆ ಜ್ವಾಲಾಮುಖಿ ಪ್ರಕ್ರಿಯೆಗಳು ಭೂಮಿ ಮೇಲೆ ಜರುಗುವಾಗ್ಲೂ ಕೂಡ ಅದು ಭೂಕಂಪನ ಜೊತೆ ಅದು ಕೆಲವೊಮ್ಮೆ ಉಂಟಾಗುತ್ತೆ. ಇನ್ನು ಲ್ಯಾಂಡ್ ಸ್ಲೈಡ್ ಗಳಿರ್ಬೋದು, ಮೈನ್ ಬ್ಲಾಸ್ಟ್ ಗಳಿರ್ಬೋದು, ನ್ಯೂಕ್ಲಿಯರ್ ಟೆಸ್ಟ್ಗಳು ನಡೆಯುವಂತ ಸಂದರ್ಭದಲ್ಲೂ ಕೂಡ ಭೂಕಂಪನಗಳು ಉಂಟಾಗ್ತದೆ. Is it clear? And very important, ನೋಡಿ, the point underground where the rupture occurs is called as a focus of the hypocenter. So ಎಲ್ಲಿ ಭೂಮಿಯ ಒಳಗಡೆ ಆ ಒಂದು ಘರ್ಷಣೆಯಿಂದಾಗಿ ಏನು ಆ ಅಲೆಗಳು ಸೃಷ್ಟಿಯಾಗ್ತದೆ ನೋಡಿ, ಆ ಪಾಯಿಂಟ್ ಅನ್ನು ನಾವು ಫೋಕಸ್ ಅಂತ ಹೇಳುವಂಥದ್ದು. ಹಾಗೂ ಮೇಲ್ಪದರದಲ್ಲಿ ನಾವು ಏನು ಅನುಭವಿಸ್ತೇವೆ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಭೂಮಿಯ ಈ ಪದರದಿಂದ ಈ ಒಂದು ಫಾಲ್ಟ್ ನ ಘರ್ಷಣೆಯಿಂದ ಉಂಟಾಗಿದೆಲ್ಲ ಇದನ್ನು ನಾವು ಫೋಕಸ್ ಅಂತ ಹೇಳುವಂಥದ್ದು ಅಥವಾ ಹೈಪೋಸೆಂಟರ್ ಅಂತ ಹೇಳುವಂಥದ್ದು. ಈ ಒಂದು ಕಂಪನಗಳು ಒನ್ ಸೆಕೆಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಕ್ಲಿಯರ್ ಆಗಿರ್ಬೇಕು. ನೋಡಿ, ಇದು ಭೂಮಿ ಅಂತ ಹೇಳಿದ್ರೆ ಈ ಒಳಗಿನ ಒಂದು ಘರ್ಷಣೆ ಏನಿದೆ ಅಥವಾ ಒಳಗೆ ಈ ಫಾಲ್ಟ್ ಗಳ ಮಧ್ಯೆ ನಡೆಯುವಂತ ಘರ್ಷಣೆಯಿಂದಾಗಿ ಏನು ಈ ನಮ್ಮ ಮೇಲ್ಪದರದಲ್ಲಿ ಈ ಒಂದು ಟ್ರೆಮರ್ಸ್ ಅನ್ನು ನಾವು ಅನುಭವಿಸ್ತೇವೆ ನೋಡಿ, ಇದನ್ನು ನಾವು ಎಪಿಸೆಂಟರ್ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಎಪಿಸೆಂಟರ್ ಅಂತ ಹೇಳುವಂಥದ್ದು. ಈ ಪಾಯಿಂಟ್ ಇದೆಯಲ್ಲ, ಘರ್ಷಣೆ ಆಗುವಂತ ಈ ಒಂದು ಭೂಮಿಯ ಒಳಗಿನ ಈ ಪಾಯಿಂಟ್ ಅನ್ನು ನಾವು ಫೋಕಸ್ ಅಂತ ಹೇಳುವಂಥದ್ದು. ಇದನ್ನು ಯಾವತ್ತೂ ನೀವು ನೆನಪಿಟ್ಕೊಳ್ಬೇಕು, ಅಥವಾ ಹೈಪೋಸೆಂಟರ್ ಅಂತ ಕೂಡ ಹೇಳ್ತೇವೆ. ಈಗ ಈ ಭೂಕಂಪನಗಳನ್ನು ಯಾವ ರೀತಿಯಾಗಿ ಅಳೆಯಲಾಗ್ತದೆ? ಸೊ seismograph is an instrument that is used by seismologists to record the shaking of the ground during an earthquake.
ಭೂಕಂಪನ ಮಾಪಕ ಅಂತ ಹೇಳುವಂಥದ್ದು. ಹಾಗೂ ದ ರಿಕ್ಟರ್ ಸ್ಕೇಲ್ ಇಸ್ ಅ ಲೊಗಾರಿಥಮಿಕ್ ಸ್ಕೇಲ್ ವಿಚ್ ಮೆಜರ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅರ್ಥ್ಕ್ವೇಕ್ ಅಂಡ್ ಇಟ್ ಈಸ್ ನೇಮ್ಡ್ ಆಫ್ಟರ್ ಚಾರ್ಲ್ಸ್ ಫ್ರಾನ್ಸಿಸ್ ರಿಕ್ಟರ್ ಅಂಡ್ ಅಮೆರಿಕನ್ ಸಿಸ್ಮಾಲಜಿಸ್ಟ್. ಸೊ ಭೂಕಂಪನ ಪ್ರಮಾಣವನ್ನು ಅಳೆಯುವ ಈ ರಿಕ್ಟರ್ ಮಾಪಕವು ಒಂದು ಲೊಗಾರಿಥಮ್ ಮಾಪಕವಾಗಿದ್ದು ಇದು ಚಾರ್ಲ್ಸ್ ಫ್ರಾನ್ಸಿಸ್ ರಿಕ್ಟರ್ ಅವರು ಅಮೆರಿಕದ ಭೂಕಂಪ ಶಾಸ್ತ್ರಜ್ಞ, ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಯಾಕಂದ್ರೆ ಅವರು ಅದನ್ನು ಕಂಡು ಹಿಡಿದಿರುವಂಥದ್ದು. ಸೊ ಆ ಮಾಪನದಲ್ಲಿ ಅದನ್ನು ಅಳೆಯಲಾಗ್ತದೆ. Another scale known as the moment magnitude scale is used to measure the strength of an earthquake. ಸೊ ಭೂಕಂಪದ ಬಲವನ್ನು ಅಳೆಯಲು ಈ ಕ್ಷಣದ ಪರಿಮಾಣ ಮಾಪಕ ಎಂಬ ಕರೆಯಲ್ಪಡುವ ಮತ್ತೊಂದು ಮಾಪಕವನ್ನು ಕೂಡ ಬಳಸಲಾಗುತ್ತದೆ. ಹಾಗೆ seismic stations which are a part of seismographic network helps in detecting and recording the earthquakes. ಈಗ 4ನೇ ಪ್ರಶ್ನೆ ಮೀಥೇನ್ಗೆ ರಿಲೇಟೆಡ್ ಆಗಿರುವಂಥದ್ದು. ಮೊದಲ ಸ್ಟೇಟ್ಮೆಂಟ್ ಹೇಳ್ತದೆ ಇಟ್ ಈಸ್ ಅ ಕೆಮಿಕಲ್ ಕಂಪೌಂಡ್ ದ ಕೆಮಿಕಲ್ ಫಾರ್ಮುಲಾ CH6. ಎರಡನೇದು ಇಟ್ ಇಸ್ ಅ ಕಲರ್ಲೆಸ್ ಅಂಡ್ ಆರ್ಡರ್ಲೆಸ್ ಗ್ಯಾಸ್. ಮೂರನೇದು ಇಟ್ ಈಸ್ ಒನ್ ಆಫ್ ದ 5 ಮೋಸ್ಟ್ ಅಬಾಂಡೆಂಟ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಮೇಲ್ ಕಾಣಿಸಿದ ಮೀಥೇನ್ಗೆ ರಿಲೇಟೆಡ್ ಆಗಿರುವಂತಹ ಈ 3 ಸ್ಟೇಟ್ಮೆಂಟ್ ಗಳಲ್ಲಿ ವಿಚ್ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಅಂಡ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಎಸ್, ಇಲ್ಲಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೋಡಿ CH4 ಇದು ಮೀಥೇನ್ ಅಂತ ಹೇಳಿದ್ರೆ ಇದು ಸೈನ್ಸ್ ಸ್ಟೂಡೆಂಟ್ಸ್ ಗಳೇ ಗೊತ್ತಿರಬೇಕಂತೇನಿಲ್ಲ. ನೀವು SSLC ತನಕ ಓದಿರ್ತೀರಾ, ಹೌದಾ ಅಲ್ವಾ? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತಹ ಕೆಲವೆಲ್ಲ ಒಂದು ರೀತಿಯ ಒಂದು ಪೀರಿಯಾಡಿಕ್ ಟೇಬಲ್ ನ ಎಲಿಮೆಂಟ್ಸ್ ಗಳಲ್ಲಿ. ಸೊ ಇದನ್ನೆಲ್ಲ ನಾವು ನೋಡುವಾಗ ಸೊ ಮೀಥೇನ್ ಬೇಸಿಕಲಿ ಇದು CH6 ಅಲ್ಲ, ಬದಲಾಗಿ ಇದು CH4. ಸೆಕೆಂಡ್ CH4. ಸೊ ಇದು ರಾಸಾಯನಿಕ ಸೂತ್ರವನ್ನು ಹೊಂದಿರುವಂತಹ ಒಂದು ರಾಸಾಯನಿಕ ಸಂಯುಕ್ತವಾಗಿದೆ. ಇಟ್ಸ್ ಅ ಕಂಪೌಂಡ್ ಮೀಥೇನ್, 1 ಕಾರ್ಬನ್ ಆಟಮ್ ಅಂಡ್ 4 ಹೈಡ್ರೋಜನ್ ಆಟಮ್ CH4. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ತಪ್ಪಾಗಿದೆ. ಸೊ ಮೂಲಭೂತ ಇಂಥ ಅಂಶಗಳು ಕೂಡ ನಾವು ತಿಳಿಬೇಕಾದಂತ ಅನಿವಾರ್ಯ ಇದೆ. ಸೊ ಮೀಥೇನ್ ಅಂಶ ಯಾಕಂದ್ರೆ ಇವತ್ತು ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಥವಾ ಕ್ಲೈಮೇಟ್ ಚೇಂಜ್ಗೆ ರಿಲೇಟೆಡ್ ಆಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ಇದರ ಬಗ್ಗೆ ತಿಳುವಳಿಕೆ ಅಷ್ಟೇ ನಮಗೆ ಮುಖ್ಯ ಆಗಿರ್ತದೆ. ಎರಡನೇದು ಡೆಫಿನೆಟ್ಲಿ ಇದೊಂದು ಬಣ್ಣರಹಿತ ಮತ್ತು ವಾಸನೆ ರಹಿತವಾಗಿರುವಂತಹ ಒಂದು ಅನಿಲವಾಗಿದೆ. ಹಾಗೂ ಇದು ಹಸಿರುಮನೆ ಅನಿಲಗಳು 5 ಹಸಿರುಮನೆ ಅನಿಲಗಳಲ್ಲಿ ತುಂಬಾನೇ ಹೆಚ್ಚು ಹೇರಳವಾಗಿರುವಂತಹ ಹಾಗೂ ತುಂಬಾನೇ ಕ್ಲೈಮೇಟ್ ಚೇಂಜ್ಗೆ ಪೂರಕವಾಗಿರುವಂತಹ ಒಂದು ಅನಿಲವಾಗಿದೆ. ಇಸ್ ಇಟ್ ಕ್ಲಿಯರ್? ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನ್ ಹೇಳ್ತೇವೆ ನೋಡಿ, ಇಟ್ ಇಸ್ ಒನ್ ಆಫ್ ದ ಮೇನ್. ಸೊ ಹಾಗಾಗಿ ಸೆಕೆಂಡ್ ಅಂಡ್ ಥರ್ಡ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಹಿಯರ್ ಇಸ್ ಅ ರೈಟ್ ಆನ್ಸರ್. Okay, so methane basically is a chemical compound with the chemical formula CH4, 1 carbon atom bounded by 4 hydrogen atoms. So statement 1 is not correct. At normal atmospheric pressure and temperature, methane is a colorless and odorless gas. So statement 2 is right. Methane is one of the 5 most abundant greenhouse gases along with water vapor, carbon dioxide, nitrous oxide and ozone. ಸೊ 5 ಪ್ರಮುಖ ಹಸಿರುಮನೆ ಅನಿಲಗಳಲ್ಲಿ ಇದು ತುಂಬಾನೇ ಯಥೇಚ್ಛವಾಗಿರುವಂತಹ ಒಂದು ಅನಿಲ, ಅದನ್ನೇ ಮೀಥೇನ್. ಸೊ ಸ್ಟೇಟ್ಮೆಂಟ್ 3 ಇಸ್ ರೈಟ್. ಆಪ್ಷನ್ ಬಿ ಹಿಯರ್ ಇಸ್ ಅ ಕರೆಕ್ಟ್ ಆನ್ಸರ್. CH4 ಮೀಥೇನ್ ನ ಒಂದು ಕೆಮಿಕಲ್ ಸ್ಟ್ರಕ್ಚರ್ ಇಲ್ಲಿದೆ. ಈಗ ದ ಹಿಸ್ಟ್ರಿ ಆಫ್ ಮೀಥೇನ್ ಡೇಟ್ಸ್ ಬ್ಯಾಕ್ ಬಿಲಿಯನ್ಸ್ ಆಫ್ ಇಯರ್ಸ್. ಸೊ ಶತಕೋಟಿ ವರ್ಷಗಳಷ್ಟು ಮೀಥೇನ್ ನ ಒಂದು ಇತಿಹಾಸ ಇದೆ ಅಂತ ಹೇಳಬಹುದು. About 3.5 billion years ago, there was 1000 times as much methane in the atmosphere as there is now. So, ಈಗಿರುವ ಪ್ರಮಾಣಕ್ಕಿಂತ 3.5 ಬಿಲಿಯನ್ ವರ್ಷಗಳ ಹಿಂದೆ 1000 ಪಟ್ಟು ಜಾಸ್ತಿ ಇತ್ತಂತೆ ಮೀಥೇನ್ ನಮ್ಮ ವಾತಾವರಣದಲ್ಲಿ. And the earliest methane was released into the atmosphere by volcanic activity and ancient bacteria also contributed to its concentration. ಸೊ ಜ್ವಾಲಾಮುಖಿ ಚಟುವಟಿಕೆಗಳಿಂದ ಏನು ಮೀಥೇನ್ ಆರಂಭಿಕವಾಗಿ ಇದು ವಾತಾವರಣಕ್ಕೆ ಬಿಡುಗಡೆ ಆಯಿತು, ಮತ್ತೆ ಹಿಂದಿನ ಪ್ರಾಚೀನ ಬ್ಯಾಕ್ಟೀರಿಯಾವು ಸಹ ಅದರ ಸಾಂದ್ರತೆಗೆ ಅದು ಕೊಡುಗೆಯನ್ನು ಕೊಟ್ಟಿತು. ಹೇಗೆ ಬ್ಯಾಕ್ಟೀರಿಯಾ ಕೊಡುಗೆ ಕೊಡ್ತದೆ ಅಂತ ಹೇಳಿ ನಾವು ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡುವ. ಹಾಗೇನೆ ಅಲೆಕ್ಸಾಂಡ್ರಾ ವೋಲ್ಟಾ, an Italian physicist and chemist, he discovered methane in 1700. ಇದು ಕೂಡ ನಿಮಗೆ ಗೊತ್ತಿರಬೇಕು. Volta discovered it on the marshes of Angera on Lake Maggiore and managed to isolate it by 1778. He observed and studied the flammable gas released from decomposing organic matter and managed to isolate methane in the year 1778. ಸೊ ಇಟಲಿಯ ಮ್ಯಾಗ್ಯೂರ್ ಸರೋವರದ ಅಂಗೇರಾದ ಜೌಗು ಪ್ರದೇಶದಲ್ಲಿ ಇದನ್ನು ವೋಲ್ಟಾ ಈ ಒಂದು ವಿಶಿಷ್ಟವಾಗಿರುವಂತಹ ಈ ಒಂದು ಅನಿಲವನ್ನು ಅವರು ಪತ್ತೆ ಮಾಡ್ತಾರೆ. ಸೊ 1778 ಒಳಗೆ ಅದನ್ನು ಪ್ರತ್ಯೇಕಿಸಿ ಅದನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಈ ಒಂದು ವಿಶಿಷ್ಟವಾಗಿರುವಂತಹ ಅನಿಲದ ಗುಣಲಕ್ಷಣಗಳು ಮತ್ತು ಇತ್ಯಾದಿ, ಮತ್ತು ಅದು ಹೇಗೆ
ಇತಿಹಾಸದಲ್ಲಿ ನಮ್ಮ ವಾತಾವರಣದಲ್ಲಿ ಉಂಟಾಯಿತು ಎಂಬುದರ ಬಗ್ಗೆ ಕೂಡ ಅವರು ಬೆಳಕು ಚೆಲ್ತಾರೆ. ಈಗ ಆಗ್ಲೇ ನಾನು ಮೆನ್ಷನ್ ಮಾಡಿದ್ದೇನೆ, ಮೀಥೇನ್ ಅಂದ್ರೆ ಒಂದು ಹಿಂದಿನ ಕಾಲದಲ್ಲಿ ಎಷ್ಟೋ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ಗಳಿಂದ ಕೂಡ ಮೀಥೇನ್ ನಮ್ಮ ಪರಿಸರದಲ್ಲಿ ಅದು ಉಂಟಾಗ್ತದೆ. ಅದಲ್ಲದೆ ಹ್ಯೂಮನ್ ಆಕ್ಟಿವಿಟೀಸ್ಗಳಿಂದ ಕೂಡ ಅಷ್ಟೇ. ಇವತ್ತು ಸರಿಸುಮಾರು ನಮ್ಮ ವಾತಾವರಣದಲ್ಲಿರುವಂತಹ 60% ಅಷ್ಟು ಹೆಚ್ಚಿನ ಮೀಥೇನ್ನ ಒಂದು ಅಂಶ ಏನಿದೆ ಅದು ಮನುಷ್ಯನ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಂದ ಅಥವಾ ಮಾನವ ಚಟುವಟಿಕೆಗಳಿಂದ ಉಂಟಾಗುವಂಥದ್ದು. ಹಾಗೆಯೇ ಅಗ್ರಿಕಲ್ಚರ್, ಡಿಕಂಪೋಸಿಷನ್ ಆಫ್ landfill waste and fossil fuels are also the largest sources of methane. A natural process occurs for 40% of methane emissions, with wetlands being the largest source. Please remember this. ಈ ಜೌಗು ಪ್ರದೇಶ ಅಂತ ಹೇಳ್ತೇವಲ್ಲ, ವೆಟ್ಲ್ಯಾಂಡ್ಸ್ಗಳು ಬಯೋಡೈವರ್ಸಿಟಿಗೂ ಕೂಡ ಪೂರಕವಾಗಿದೆ ಈ ವೆಟ್ಲ್ಯಾಂಡ್ಸ್ಗಳು. ಬಟ್ ಸರಿಸುಮಾರು 40% ಮೀಥೇನ್ ಎಮಿಷನ್ಸ್ ಈ ಜೌಗು ಪ್ರದೇಶದಲ್ಲಿ ಉಂಟಾಗ್ತದೆ. ಅದಕ್ಕೆ ನಾವು ಜೌಗು ಭೂಮಿ ಅಂತ ಹೇಳ್ತೇವೆ, ಆರ್ದ್ರ ಭೂಮಿ ಅಂತ ಹೇಳ್ತೇವೆ, ಮಾರ್ಷ್ ಲ್ಯಾಂಡ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ಹಾಗಿದ್ರೆ ವೈ ವೆಟ್ಲ್ಯಾಂಡ್ಸ್ ಎಮಿಟ್ ಮೀಥೇನ್? ವೆರಿ ಇಂಪಾರ್ಟೆಂಟ್. ಜೌಗು ಪ್ರದೇಶ ಆಗಿದ್ರೆ ಪರಿಸರಕ್ಕೆ ಮೀಥೇನ್ ಅನಿಲವನ್ನು ಹೇಗೆ ಪಸರಿಸ್ತದೆ ನೋಡಿ. ವೆಟ್ಲ್ಯಾಂಡ್ಸ್ ಆರ್ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಹ್ಯಾವ್ ವಾಟರ್ ಲಾಗ್ಡ್ ಅಂಡ್ ಆಕ್ಸಿಜನ್ ಪುವರ್ ಕಂಡೀಷನ್. ನೋಡಿ, ಜೌಗು ಪ್ರದೇಶ ಅಥವಾ ಗದ್ದೆ ಭೂಮಿಯನ್ನು ನೀವು ನೋಡಿದ್ರೆ ಅಲ್ಲಿ ತುಂಬಾನೇ ಜೈವಿಕ ಅಂಶಗಳು, ಇಟ್ ಇಸ್ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್. ಬಟ್ ಅಲ್ಲಿ ನೀರು ವಾಟರ್ ಲಾಗ್ ಆಗಿರ್ತದೆ, ಅಂದ್ರೆ ನೀರು ಪೋರಸ್ ಆಗಿರುವುದಿಲ್ಲ, ಡ್ರೈನ್ಡ್ ಆಗಿರುವುದಿಲ್ಲ, ನೀರು ನಿಂತ ರೀತಿಯಲ್ಲಿ ನೀರು ಇರುವಂತದ್ದು, ವಾಟರ್ ಲಾಗ್ ಕಂಡೀಷನ್ಸ್. ಹಾಗೂ ಇದರಿಂದಾಗಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಮ್ಲಜನಕ ಅಲ್ಲಿ ಕಡಿಮೆ ಇರ್ತದೆ, ಅಂದ್ರೆ ಅದಕ್ಕೆ ನಾವು ಎನೋರೋಬಿಕ್ ಕಂಡೀಷನ್ಸ್ ಅಂತ ಹೇಳುವಂಥದ್ದು. ಸೊ ಇಂತಹ ಕಂಡೀಷನ್ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪರಿಸರ ಅಥವಾ ಈ ಪರಿಸ್ಥಿತಿಗಳು ಮೆಥನೋಜೆನಿಕ್ ಬ್ಯಾಕ್ಟೀರಿಯಾಕ್ಕೆ ತುಂಬಾನೇ ಪೂರಕವಾಗಿರುವಂತಹ ಒಂದು ಅವಕಾಶವನ್ನು ಕೊಡ್ತದೆ ಬ್ರೀಡ್ ಆಗಲಿಕ್ಕೆ. ಆಗ್ಲೇ ಹೇಳಿದ್ದೇವೆ, ಬ್ಯಾಕ್ಟೀರಿಯಾ ಕೂಡ ಹೇಗೆ ಅದು ಮೆಥೇನ್ನ ಒಂದು ಪಸರಿಸುವಿಕೆಗೆ ಹಿಂದಿನ ಕಾಲದಿಂದ ಉಂಟಾಗಿದೆ ಅಂತ ಹೇಳೋದಕ್ಕೆ ಇದು ಕೂಡ ಒಂದು ಕಾರಣ. ಸೊ ಆ ಒಂದು ಪರಿಸ್ಥಿತಿಗಳಲ್ಲಿ ಬ್ರೀಡ್ ಆಗುವಂತ ಈ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ಏನಿದೆ ಇದು ಬೇಸಿಕಲಿ ಸೂಕ್ಷ್ಮಾಣು ಜೀವಿಗಳು. ಇದು ಮೀಥೇನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ, ಸ್ಪೆಷಲಿ ಈ ಒಂದು ಆಮ್ಲಜನಕ ಇಲ್ಲದಂತ ಒಂದು ಪರಿಸರಗಳಲ್ಲಿ. ಸೊ ಹಾಗಾಗಿ ಇಲ್ಲಿ ಈ ಒಂದು ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲಿನ ಜೈವಿಕ ಅಂಶಗಳನ್ನು ವಿಘಟಿಸುವಂತ ಸಂದರ್ಭದಲ್ಲಿ ಇದು ಮೀಥೇನ್ ಅಂತ ಹೇಳುವಂತ ಈ ಅನಿಲವನ್ನು ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಮಾಡ್ತದೆ ಪರಿಸರಕ್ಕೆ. ಸೊ ದಿಸ್ ಇಸ್ ಹೌ ವೆಟ್ಲ್ಯಾಂಡ್ಸ್ ಎಮಿಟ್ ಮೀಥೇನ್. So methane is used as a source of hydrogen and other organic chemicals. So methane ಅನ್ನು ಬೇಸಿಕಲಿ ಬೇರೆ ಬೇರೆ ಸಾವಯವ ರಾಸಾಯನಿಕಗಳಲ್ಲೂ ಕೂಡ ಬಳಸ್ತಾರೆ. It is also used in the manufacture of ammonia, of fertilizers and explosives. ಇದು ಅಮೋನಿಯಾ, ರಸಗೊಬ್ಬರ ಮತ್ತು ಸ್ಫೋಟಕಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ. Methane serves automobiles as a fuel, oven, water heaters and gas-fired power stations. Methane is used for electricity generation. It is used as a rocket fuel in its refined liquid form, and methane is also used as an antifreeze ingredient in industries. ಇದು ಇದರ ಬೇಸಿಕ್ ಆಗಿರುವಂತಹ ಕೆಲವೆಲ್ಲ ಉಪಯುಕ್ತತೆಗಳು. Methane is responsible for 25% of the human produced warming, which leads to climate change and natural calamities. And methane also leads to asphyxiation because it displaces oxygen which is needed for breathing. Methane contributes to the forming of ozone, decreasing air quality and leading to various health issues among animals, premature human deaths and reduced crop yields. Methane is a powerful greenhouse gas, 80 times more potent at warming than carbon dioxide over a 20-year period. ಸೊ ಹಸಿರು ಮನೆ ಅನಿಲಗಳಲ್ಲಿ ತುಂಬಾನೇ ಪ್ರಭಾವಶಾಲಿಯಾಗಿದೆ ಈ ಮೀಥೇನ್. ಸೊ 20 ವರ್ಷಗಳ ಅವಧಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ಗಿಂತ ತಾಪಮಾನಕ್ಕೆ ಏರಿಕೆಯಲ್ಲಿ ಇದು 80% ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳ್ಬೋದು. ಈಗ 5ನೇ ಪ್ರಶ್ನೆ, ಆಕ್ಸಿಜನ್ ಬರ್ಡ್ ಪಾರ್ಕ್. ಸೊ ಇದಕ್ಕೆ ರಿಲೇಟೆಡ್ ಆಗಿ 3 ಸ್ಟೇಟ್ಮೆಂಟ್ಸ್ಗಳಿವೆ. ಇಟ್ ಇಸ್ ಅ eco-friendly initiative developed by the National Highway Authority of India. Second, it is located in the Indian state of Maharashtra. Third, it provides a safe and natural habitat for bird species and plants in central India. So which of the following statements are right? Okay, option C here is the correct answer.
ಆಕ್ಸಿಜನ್ ಬರ್ಡ್ ಪಾರ್ಕ್ ಅಂತ ಹೇಳುವಂತ ಈ ಒಂದು ವಿಶಿಷ್ಟವಾಗಿರುವಂತಹ ಈಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ಅನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಡೆವಲಪ್ ಮಾಡಿರುವಂತದ್ದು. ಇದು ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಹಾಗೆ ಇದು ಮಧ್ಯ ಭಾರತದಲ್ಲಿ ಪಕ್ಷಿ ಪ್ರಭೇದಗಳು ಮತ್ತು ಸಸ್ಯಗಳಿಗೆ ಸುರಕ್ಷಿತ ಮತ್ತು ನೈಸರ್ಗಿಕ ಆವಾಸ ಸ್ಥಾನವನ್ನು ಒದಗಿಸುವಂತ ಉದ್ದೇಶವನ್ನು ಹೊಂದಿದೆ. ಸೊ ಆಪ್ಷನ್ ಸಿ ಹಿಯರ್ ಈಸ್ ದ ರೈಟ್ ಆನ್ಸರ್. So basically it's an eco-friendly initiative developed by NHAI which comes under the Ministry of Road Transport and Highways. Statement 1 is right. The Oxygen Bird Park is also known as Amrit Mahotsav Park and it is located in the city of Nagpur, a city in the Indian state of Maharashtra. It is located along the Nagpur-Hyderabad National Highway 44. Statement 2 is definitely correct. And it provides a safe and a natural habitat for bird species and plants in central India. So Nagpur andre it is Madhya Bharatda ಒಂದು ಭಾಗನೇ ಅದು. So definitely ಆ ಭಾಗದ ಪಕ್ಷಿ ಪ್ರಭೇದ ಮತ್ತು ಸಸ್ಯಗಳಿಗೆ ಒಂದು ಸುರಕ್ಷಿತ ನೈಸರ್ಗಿಕ ಆವಾಸ ಸ್ಥಾನವನ್ನು ಒದಗಿಸುವಂಥದ್ದು. ಸೊ ಆಪ್ಷನ್ ಸಿ ಹಿಯರ್ ಈಸ್ ದ ರೈಟ್ ಆನ್ಸರ್. ಇದೊಂದು ನೋಡಿ ಆಕ್ಸಿಜನ್ ಬರ್ಡ್ ಪಾರ್ಕ್ ನ ಒಂದು ಫೈಲ್ ಫೋಟೋ ಹಾಕಿದ್ದೇವೆ. The Oxygen Bird Park is in Jamta, Nagpur. Is a brainchild of Nitin Gadkari, the Union Minister of Road Transport and Highways. It was developed on the NHAI land by the Minister Nitin Gadkari. The vision was to establish a green space and provide a safe and natural habitat for all species. It was inaugurated by Minister Gadkari on September 28, 2021. So key features of the Oxygen Bird Park. So basically it aims to combat air pollution and foster a healthier environment. The park has fast growing and oxygen producing trees. It conserves both local and migratory bird species. The park aims to preserve rare and endangered tree species that are native to central India like vulnerable Indian vale, gumkharaya and the endangered yellow flame in the forest. The park is spread over 8.23 hectares with 2.25 hectares reserved for social forestry. So what is social forestry? So social forestry basically is a practice of managing and planting trees on community lands, private lands and degraded or barren lands to meet the local population's needs and improve the environments. Is it clear? So idishtu Oxygen Bird Park ಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಮುಖ ಉದ್ದೇಶಗಳು. So idishtu ಇವತ್ತಿನ ವಿಡಿಯೋಗಳು dear students. Thank you for watching. Have a nice day.